ನಮಸ್ತೆ. ಇಟ್ಸ್ ಗುಡ್ ಟು ಸಿ ಯು ಬೋತ್ ಹಿಯರ್. ಸಂಬಂಧಗಳಲ್ಲಿ ಒಡಕುಗಳು ಬರೋದು, ಮುನಿಸಿಗಳು ಬರೋದು ಸಹಜ. ನಮಗೆ ಈ ಕಾಲಘಟ್ಟದಲ್ಲಿ ಒಡಕುಗಳು ಬಂದಾಗ ನಾನೇ ಹೋಗಿ ಮುಂಚೆ ಮಾತಾಡ್ಬೇಕಾ ಅಥವಾ ಅವರೇ ಬಂದು ನನ್ನನ್ನ ಮಾತಾಡ್ಲಿ ಅನ್ನೋ ಯೋಚನೆಗಳು ಬರೋದು ಸಹಜ. ಈ ಸಂಬಂಧಗಳ ಬಗ್ಗೆ ನಿಮ್ಮ ಅನಾಲಿಸಿಸ್? ಏಕಾಂಗಿಯಾಗಿ ಇದ್ಬಿಟ್ರಯ್ಯ, ತೊಂದರೆನೇ ಇರೋದಿಲ್ಲ. ಏನಿರ್ಬೇಕು, ನೀವುಗಳಿರಲ್ಲ, ಆಗೋದಿಲ್ಲ. ಸುಮ್ಮನೆ ಹೇಳಿ ಏಕಾಂಗಿದೆ ಇದ್ಬಿಡು, ಆರಾಮಾಗಿರೋದು. ಸಲ್ಯೂಷನ್ ಹೇಳ್ತಾರದ್ರಿ, ಸಲ್ಯೂಷನ್ ಹೇಳ್ತಿರೋದು. ಒಂದು ಸರಿ ಬಿರುಕು ಬಂದ ಮೇಲೆ ತಿರ್ಗಿ ಏನು ಕೂತ್ಕೊಂಡು ಅಂಟಿಸ್ತೀರ ಅವ್ರನ್ನ? ಬಿಡಿ, ಜನ ಇನ್ನೊಂದು ಜನ ಸಿಗ್ತಾರೆ, ಜಾಸ್ತಿ ಜನ. ಹೋಗ್ರಿ, ಏನು ಕಡಿಮೆನಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಕ್ಕೆ? ಗೊತ್ತಿಲ್ದಿರೋ ಮುಖ ಪರಿಚಯದನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಲೈಕ್ಸ್ಗೆ ಕಮೆಂಟ್ಗೆ ಓದಾಡೋ ನೀವುಗಳಿಗೆ ಯಾವ ಫ್ರೆಂಡ್ಸ್? ಇವತ್ತು ಕಮೆಂಟ್ಸ್ ಬಗ್ಗೆ ಅದನ್ನ ನೋಡ್ತಾರೆ. ನನ್ನ ಲೈಕ್, ಇನ್ನೊಂದು 1000 ಮಿಲಿಯನ್ ಲೈಕ್ಸ್. ಆ ಮಿಲಿಯನ್ ಲೈಕ್ಸ್ ಅಲ್ಲಿ 5 ಜನ ಗೊತ್ತಿಲ್ಲ ಅವ್ರಿಗೆ, ಯಾರು 5 ಜನ ಗೊತ್ತಿರಲ್ಲ. ಅದು ಯಾವ್ದಾದ್ರು ಅದಕ್ಕೆ ಆಸೆ ಪಡೋರು ನೀವು. ಸ್ನೇಹ ಪುಸ್ತಕದಲ್ಲಿ ಎಲ್ಲಿದೆ ಇವತ್ತು? ಇಲ್ಲಿ ಯು ಸ್ಟಾರ್ಟ್ ಎವ್ರಿಬಡಿ. ಸ್ನೇಹ ಸಂಬಂಧಗಳೆಲ್ಲ ಏನಕ್ಕೆ ದೂರ ಆಗಿದೆ ಅಂದ್ರೆ, ಎಲ್ಲ ವಿಮರ್ಶಕರಾಗೋದ್ರಿ. ನೀವು ಪ್ರೇಕ್ಷಕರಾಗಿರಿ. ವಿಮರ್ಶಕರು ಇಲ್ಲಿದ್ದಾರೆ ನೋಡಿ, ಇವರಿದ್ದಾರೆ. ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರ ಅಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾನ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಯು ಸ್ಟಿಲ್ ಹ್ಯಾವ್ ಟು ಗ್ರೋ. ಮೊನ್ನೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರ್ದ್ಬಿಡ್ತೀರಾ ಚೆನ್ನಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂದ್ರೆ ಥಿಯೇಟರ್ ಜನ ಬರೋದಿಲ್ಲ ಅಂತ ನಮಗೆ ಗೊತ್ತು, ಕಲೆಕ್ಷನ್ ಹೇಳ್ಬಿಡುತ್ತೆ ನಮಗೆ. ಬಟ್ ಅದನ್ನ ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋನು ನಿಲ್ಸೋದ್ರಿಂದ ನಿಮಗೆ ಏನ್ ಲಾಭ? ನಿಮ್ಗೆ ಅರ್ಟ್ ಮಾಡೋದ್ರಿಂದ ಏನ್ ಲಾಭ? ನಿಮ್ಗೆ ಯಾರೇ ಆಗಲಿ ಅವನು ಎಷ್ಟೇ ಲಕ್ಷ ಕೋಟಿ ಗಟ್ಟಲೆ ಸಿನಿಮಾ ಹಾಕೊಂಡು ಮಾಡ್ತಾನೆ, ನಿಮ್ಗೆ ಇಡಿಸ್ಲಿಲ್ಲ, ಥಿಯೇಟರ್ಗೆ ಹೆಂಗಿರು ಬರಲ್ವಲ್ಲ, ನೀವು ಬಿಟ್ಬಿಡ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನಗೆ ಅರ್ಥ ಆಗಿಲ್ಲ. ನನಗೆ ವೈ ಆರ್ ಯು ಅರ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತೂ ಹೇಳಿದ್ದೀನಿ, ನಾನು ಈ ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋಲ್ತು ಅಂತ ಬೇಜಾರಿಲ್ಲ. ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಅವನ ನಿಜವಾದ ಸೋಲು. ಅದು ತೊಂದರೆ ಕೊಡೋದು ಲೈಫಲ್ಲಿ. ಅದು ಆಗ್ಬಾರ್ದು ಅಂತ ಹೇಳೋದು. ದಟ್ ಇಸ್ ದ ಟೈಮ್ ವೆನ್ ಸಂಬಡಿ ಎಕ್ಸ್ಪೆಕ್ಟ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಪಾಪ ಏನೋ ಏಟು ಬಿದ್ದಿದೆ, ನಾವೆಲ್ಲ ಜೊತೆಲಿ ಇರೋಣ, ಸಪೋರ್ಟ್ ಮಾಡೋಣ, ನಾವು ಇದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದು ಸಿನಿಮಾ ಇಟ್ಕೊಂಡ್ ಬರ್ತಾನೆ. ಅದು ಆ ದಿವಸ ಬೇಕು. ಎಷ್ಟು ಜನ ಸಿನಿಮಾ ಥಿಯೇಟ್ರ್ ಆಚೆ ಬರ್ತಿದ್ದಂಗೆ ಅವ್ನು ಸುಮ್ಮನೆ ಹೋಗ್ತಿರೋ, ನಿಮ್ಗೆ ಹಂಸಲ ಕಾರ್ಡ್ ಇಷ್ಟ ಆಯ್ತಾ ಅಂತ ಅವ್ನು ಸುಮ್ಮನೆ ಇರ್ತಾನೆ. ಅವ್ನು ಬಿಡೋದಿಲ್ಲ. ಅವರು 13 ಪಟ್ಟಿ ಇಟ್ಕೊಂಡು ಕೇಳ್ತಾರೆ, ಹೇಳ್ರಿ ಇಷ್ಟ ಇದ್ದಾರೋ ಅವ್ನು ಬಿಡ್ತಿಲ್ಲ. ನೀವು ಯಾರು ಇವನ್ಗೇನೋ ಉತ್ತರ ಬೇಕು, ಆ ಉತ್ತರ ಕೊಡೋರ್ಗು ಬಿಡಲ್ಲ ಅವನ್ನ. ಆ ಉತ್ತರನೇ ಕೊಡ್ಬೇಕು ಅವ್ರು. ಸುಮ್ಮನೆ ಹೋಗೋನು ಹೇಳ್ದು ಕೇಳಿದ್ರೆ ಅಲ್ಲ, ಅವ್ರಿಗೂ ಸಿನಿಮಾ ನೋಡ್ಕೊಂಡು ಹೋಗೋರು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಲ್ಲ. ಎಲ್ಲಾರು ಬಂದು ಸಿನಿಮಾ ನೋಡ್ಬೇಕು ನೀವೆಲ್ಲ ಅಂತ ಅವ್ರು ವಾರ್ನಿಂಗ್ ಬೇರೆ ಕೊಡ್ತಾರೆ. ನಾವು ಸಿನಿಮಾ ನೋಡಿ ಮನೇಲಿ ಕೂತಿರ್ತಿದ್ವಿ. ಯಾವ್ದಾದ್ರು ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿಲ್ಲ ಅಂದ್ರೆ ಕಾರ್ ತಗೊಂಡು ಓಡ್ತಿದ್ದೆ ನಾನು. ಏನೇ ಇವತ್ತು ಹೌಸ್ಫುಲ್ ಆಗಿಲ್ಲ, ಏನಾಯ್ತು ಅಂತ. ಪಕ್ಕದ ಥಿಯೇಟ್ರಲ್ಲಿ ಇನ್ಯಾವುದೋ ಪಿಕ್ಚರ್ ಬಂದಿತ್ತು, ಅದರಿಂದ ನಮ್ಮ ಕಲೆಕ್ಷನ್ ಬಿತ್ತಾ, ಇಲ್ಲ ಪಕ್ಕದ ಥಿಯೇಟ್ರಲ್ಲಿ ಯಾವುದೋ ಮದುವೆ ನಡೀತದೆ, ಇವತ್ತು ಯಾಕೆ ಹೌಸ್ಫುಲ್ ಆಗಿಲ್ಲ, ಹಂಗ್ ಸಿನಿಮಾ ನೋಡ್ತಿದ್ವಿ. ಇವತ್ತು ಅದೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವನ್ ಬೈದ ನಮ್ಗೆ, ಯಾವನ್ ಏನಂದ ನಮ್ಗೆ. ಬುಕ್ ಮೈ ಶೋ ನೋಡೋದು, ಥಿಯೇಟರ್ ನೋಡ್ತೇನೆ ಅಂತ ಹೌಸ್ಫುಲ್ ಹಾಕಿರ್ತೇನೆ, ಗೊತ್ತಾಗೋದಿಲ್ಲ ನಮ್ಗೆ. ಫಸ್ಟ್ ಇಲ್ಲಿ ಎಲ್ಲರೂ ನೋಡೋದು ಏನಂದ್ರೆ ಖಾಲಿ ಹೊಡಿತಾ ಇದೆ ಎಲ್ಲ ಥಿಯೇಟರ್. ಅವ್ರಿಗೇನೋ ಒಂದು ಸಂತೋಷ, ಖಾಲಿ ಹೊಡಿತಾ ಇದೆ ಥಿಯೇಟ್ರು. ಸರ್, ಈಗ ಇಲ್ಲಿ ಏನಂದ್ರೆ ನೀವು ಮುಂದೆ ಬನ್ರಿ, ನೀವೇನ್ರಿ ತುಂಬಾ ಲೇಟ್ ಆಗೋಯ್ತು ನಿಮ್ ಪ್ರಶ್ನೆ. ಹಾಗೆ ನಿಮ್ ಟೈಮ್ ಆಗೋಯ್ತು ಬಿಡ್ರಿ. ಇಲ್ಲ ನಿಮ್ಗೆ ಎಲ್ಲ ಹುಡುಗಿರೆಲ್ಲ ಕೇಳಿದ್ರೆ ನೀವೆಂತ ಪ್ರಶ್ನೆ ಕೇಳ್ತೀರ ಬಿಡ್ರಿ. ಮುಖ್ಯವಾಗಿದೆ ಪ್ರಶ್ನೆ, ಬಹಳ ಮುಖ್ಯವಾಗಿದೆ. ಅಂದ್ರೆ ಇವರೆಲ್ಲ ಕೇಳಿದ್ದು ಎಷ್ಟು ಅಂತ ಅಲ್ಲ, ಏನೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಅಷ್ಟೇ. ಈಗ ಏನಂದ್ರೆ ಕ್ರೇಜಿ ಬ್ರಹ್ಮ ಏನಂದ್ರೆ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಬೇಕು. ಹೇಗೆ ಅಂದ್ರೆ ತಮಿಳಿನಲ್ಲಿ ಇಳೆಯರಾಜ ಅವರು ಕಚೇರಿಗಳನ್ನು ಮಾಡ್ತಾರೆ, ಕನ್ಸರ್ಟ್. ಅದು ಇಷ್ಟು ಫೇಮಸ್ ಆಗಿರುತ್ತೆ, ಮತ್ತೆ ಅಲ್ಲಿ ಜನ ಸೇರೋದು ಮತ್ತೊಂದು. ಈಗ ಯೂಟ್ಯೂಬ್ಗಳಲ್ಲಿ ಅದ್ರದ್ದು ವೈಭವಗಳೇ ಬೇರೆ. ಅಲ್ಲಿ ಎಲ್ಲಾ ನಟರು ಕೂಡ ಸಹಕರಿಸ್ತಾರೆ, ಎಲ್ಲಾ ಹೀರೋಗಳು ಕೂಡ ಬರ್ತಾ ಇರ್ತಾರೆ. ಆ ತರದ್ದು ಒಂದು ಪರಂಪರೆ ತಮಿಳ್ನಾಡಲ್ಲಿದೆ. ನಮ್ಮಲ್ಲಿ ಬರೀ ದಸರಾ ಉತ್ಸವ ಮತ್ತಿತರ ಕಾರ್ಯಕ್ರಮಗಳಿಗೆ ಹಂಸಲೇಖ ಸರ್ ಮಾಡ್ತಾರೆ, ಎಲ್ಲೋ ಕೆಲವು ಅಷ್ಟೇ. ಅವ್ರು ಆ ಮಟ್ಟದಲ್ಲಿ ಮಾಡ್ಲಿಲ್ಲ, ಹಂಸಲೇಖ ಸರ್ ಮಾಡ್ಲಿಲ್ಲ. ಅಂದ್ರೆ ಇಳೆಯರಾಜ ಅವ್ರು ಏನ್ ಮಾಡ್ಕೊಂಡ್ರು ಆ ಪರಂಪರೆ ಏನಿದೆ
ಕನ್ನಡದಲ್ಲಿ ಆಗಿಲ್ಲ. ಈ ಕ್ರೇಜಿ ಬ್ರಹ್ಮ ಮೂಲಕ ಅದೊಂದು ಪರಂಪರೆ ಶುರುವಾಗುತ್ತಾ ಅಂತ ನಾನು ಹಂಸಲೇಖ ಸರ್ ಕೇಳ್ತಾ ಇದ್ದೀನಿ. ಪಕ್ಕದ ಥಿಯೇಟರ್ ಇದ್ರು ಗೊತ್ತಾಗಿಲ್ಲ, ಅವ್ರು ದುರಂದರ್ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಬಾಣಂತಿ ಆಗಿದ್ದೀನಪ್ಪ, ಕಿವಿ ಮಂದವಾದ್ಮೇಲೆ ನೀನು ಅಷ್ಟೊಂದ ಪ್ರಶ್ನೆ ಕೇಳಬೇಕಂತ ಕೇಳು. ನಾನು ಅದಕ್ಕೆ ಹೇಳಕ್ಕಾಗಿಲ್ಲ ಪ್ರಶ್ನೆ. ಆಡಿಯೋ ವಿಜುವಲ್ ಮುಖಾಂತರ ರಚಿಸ್ಕೊಂಡು ಅವತ್ತು ಮಾಡ್ತಾರಂತ ಹೇಳಿದ್ರಲ್ಲ ಅವಾಗ್ಲೇ. ನಾನ್ ಮಾಡ್ಬೇಕಾ? ನಾನ್ ಮಾಡ್ತಿಲ್ಲ, ಅವರು ಮಾಡ್ತಿದ್ದಾರೆ. ಆ ಕಾಂಪಿಟಿಷನ್ ಇಲ್ಲಿ ಬೇಡ ರೀ, ಮತ್ತೆ ಬೆರಕ್ ಬಿಟ್ಬಿಡುತ್ತೆ. ಇದು ಎಂತ ನಾ ಹೇಳೋದು, that will be very nice. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.